ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 4ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಪ್ರೀ ಟೆಸ್ಟನ್ನು ಎಲ್ಲ ಹಾಕಿದ್ದೆ. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಇವಾಗ ಪೋಸ್ಟ್ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಸೊ DSRT ಅವರ ಕಲಿಕಾ ಫಲಗಳಾಗಿರ್ಬೋದು ಮತ್ತು ಈ 3ನೇ ತರಗತಿಯ ನಲಿಕಲಿ ಕನ್ನಡ ಪಠ್ಯಪುಸ್ತಕಗಳನ್ನು ಆಧರಿಸಿ ನಾವೇನು ಮಾಡಿದ್ವಿ, ಕಲಿಕಾ ಫಲ ಆದರ್ಶ ಪ್ರಶ್ನೆಗಳನ್ನು ರಚಿಸಿದ್ದೀವಿ. ಸೊ ವಿಡಿಯೋನ ಕಡೆಯವರೆಗೂ ನೋಡಿ. ಇಂಗ್ಲೀಷು, ಪರಿಸರ, ಗಣಿತನೂ ಕೂಡ ಬೇಗನೆ ಲೈನಪ್ ಮಾಡ್ತಾರೆ. ಸೊ ಮೊದಲ ಪ್ರಶ್ನೆ ಇತ್ತು, ಕೆಳಗಿನ ಅಕ್ಷರಗಳನ್ನು ಜೋಡಿಸಿ ಅರ್ಥವತ್ತಾಗಿ ಪದ ರಚಿಸಿ ಅಂತ ಕೇಳಿದರು. ತ್ರ ಚಿ ಓಭ ಇದೆ, ಅದು ಭಾವಚಿತ್ರ ಬರಬೇಕು. ಆಮೇಲೆ ವಿ ರೂಜೆ ಅಂತ ಇದೆ, ವಿಜೇತರು ಅಂತ ಬರೀಬೇಕಿತ್ತು. ಎರಡನೇ ಪ್ರಶ್ನೆ, ಶಾಲೆಯಲ್ಲಿನ ಕಾರ್ಯಕ್ರಮಗಳಲ್ಲಿ ಇಷ್ಟವಾದ ಕಾರ್ಯಕ್ರಮದ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್, ಸಂಭ್ರಮ ಶನಿವಾರವನ್ನು ಶಾಲೆಯಲ್ಲಿ ಸಂತೋಷದಿಂದ ಆಚರಿಸಲಾಗುತ್ತದೆ. ಈ ದಿನ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಹಾಡು, ನೃತ್ಯ, ಕತೆ ಹೇಳುವಿಕೆ ಮುಂತಾದ ಚಟುವಟಿಕೆಗಳು ನಡೆಯುತ್ತವೆ. ಸಂಭ್ರಮ ಶನಿವಾರವು ಮಕ್ಕಳ ಪ್ರತಿಭೆಯನ್ನು ಬೆಳೆಸಲು ಸಹಾಯವನ್ನು ಮಾಡ್ತದೆ ಅಂತ ಬರೆದರೆ ಸಾಕು. ಪ್ರಶ್ನೆ 3, ಸ್ವಂತ ವಾಕ್ಯ ರಚಿಸಿ. ಆರೋಗ್ಯ ಮತ್ತು ಕಾಪಾಡುವ ಅಂತ ಇದೆ. ಆರೋಗ್ಯದಲ್ಲಿ ಏನು ಬರೀಬೋದಂದರೆ, ನಾವು ಆರೋಗ್ಯದಿಂದ ಇರಲು ಸುತ್ತಲಿನ ವಾತಾವರಣ ಶುಚಿಯಾಗಿರಬೇಕು. ಕಾಪಾಡು, ಶಾಲೆಯಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಅಂತಕ್ಕದ್ದನ್ನು ಸರಳ ವಾಕ್ಯವನ್ನು, ಅರ್ಥಪೂರ್ಣವಾದ ವಾಕ್ಯಗಳನ್ನು ಬರೀಬಹುದು. ಪ್ರಶ್ನೆ 4, ಯಾವುದಾದರೂ 2 ಕನ್ನಡ ಹೊಸ ಪದಗಳನ್ನು ಬರೆದು ಅರ್ಥವನ್ನು ತಿಳಿಸು ಅಂತ ಕೇಳಿದ್ದಾರೆ. ಸೊ ಹಾಜರು ಅಂದರೆ ಇರುವಿಕೆ, ಮಾವುತ ಆನೆಯನ್ನು ಪಳಗಿಸುವವ, ಪೋಷಿಸು ಅಂದರೆ ಕಾಪಾಡು ಅಥವಾ ರಕ್ಷಿಸು ಅಂತ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5, ಮಳೆಯಲ್ಲಿ ನೆನೆದು ಬಂದ ಸನ್ನಿವೇಶನದ ಬಗ್ಗೆ 4ರಿಂದ 5 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಜೋರಾಗಿ ಮಳೆ ಆರಂಭವಾಯಿತು. ಛತ್ರಿ ಇಲ್ಲದ ಕಾರಣ ನಾನು ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆದೆ. ರಸ್ತೆಯಲ್ಲಿ ನೀರು ತುಂಬಿದ್ದು ನಡೆಯಲು ಕಷ್ಟವಾಯಿತು. ಮನೆಗೆ ಬಂದಾಗ ಅಮ್ಮ ಒಣ ಬಟ್ಟೆಗಳನ್ನು ಕೊಟ್ಟರು. ಬಿಸಿ ಚಹಾ ಕುಡಿದು ನನಗೆ ತುಂಬ ಆರಾಮವಾಯಿತು ಅಂತ ನೀವೇನು ಮಾಡ್ಬೋದು, ಈ ಮಳೆ ನೆನೆದು ಬಂದ ಸನ್ನಿವೇಶದ ಕುರಿತು 4-5 ವಾಕ್ಯಗಳಿಗೆ ಕೇಳಿದಾಗ ಈ ಥರ ಉತ್ತರವನ್ನು ನೀವು ಕೊಡಬಹುದು. ಪ್ರಶ್ನೆ 6, ನೀನು ಶಾಲೆಯಲ್ಲಿ ಗಮನಿಸಿದ ಸೂಚನೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಶಾಲೆಯಲ್ಲಿ ವಿಶೇಷವಾಗಿ ಶಾಂತತೆ ಕಾಪಾಡಿ ಅಂತ ಇರ್ತದೆ, ಸಾಲಾಗಿ ಬನ್ನಿ ಅಂತ ಇರ್ತದೆ, ಊಟದ ಮೊದಲು ಕೈ ತೊಳೆದುಕೊಳ್ಳಿ ಅಂತ ಇರ್ತದೆ. ಓಕೆ, ಪ್ರತಿನಿತ್ಯ ಶಾಲೆಗೆ ಹಾಜರಾಗಬೇಕು ಅಂತ ಇರ್ತದೆ. ಸೊ ಭಾಳಷ್ಟು ಘೋಷವಾಕ್ಯಗಳನ್ನು ಅದೆಲ್ಲ ಗೋಡೆಗಳ ಮೇಲೆ, ಬೋರ್ಡ್ಸ್ಗಳ ಮೇಲೇನೂ ಕೂಡ ಬರೆದಿರ್ತಾರೆ. ಅದನ್ನು ಕೂಡ ನೀವು ಸೂಚನೆಗಳನ್ನು ಬರಿಬೋದು. ಸೂಚನೆ ಅಂತಲೇ ಕೇಳಿರ್ತಕ್ಕಂಥದ್ದು. ಆಟದ ಮೈದಾನ, ಶಾಲೆ, ಗ್ರಂಥಾಲಯ, ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ಸೊ ಡೈರೆಕ್ಷನ್ಸ್ಗಳನ್ನು ಬರೀತಕ್ಕಂಥದ್ದು. ಪ್ರಶ್ನೆ 7, ಕೊಟ್ಟಿರೋ ಪದ್ಯಭಾಗ ಓದಿ ಅಡಿಗೆರೆ ಹಾಕಿದ ಪದಗಳ ಅರ್ಥ ಬರೀರಿ ಅಂತ ಕೇಳಿದ್ದಾರೆ. ಪದ್ಯದ ಸಾಲುಗಳು: ಹೂವನ್ನು ಮಾರುತ್ತಾ ಹೂವಾಡಗಿತ್ತಿ ಹಾಡುತ್ತಾ ಬರುತ್ತಿಹಳು, ಘಮಘಮ ಹೂಗಳು ಬೇಕೆ ಎನ್ನುತ್ತಾ ಹಾಡುತ್ತಾ ಬರುತ್ತಿಹಳು ಅಂತ ಇದೆ. ಇಲ್ಲಿ ಹೂವಾಡಗಿತ್ತಿ ಮತ್ತು ಹೂ ಅಂತಕ್ಕಂಥ 2 ಪದಗಳಿಗೆ ಅಡಿಗೆರೆಗಳನ್ನು ಹಾಕಿದ್ದಾರೆ. ಹೂವಾಡಗಿತ್ತಿ ಪದದ ಅರ್ಥ ಹೂ ಮಾರುವವಳು ಅಂತ ಇದೆ. ಸೊ ಹೂ ಅಂದರೆ ಪುಷ್ಪ, ಕುಸುಮ, ಸುಮನ ಅಂತಕ್ಕಂಥ ಪದಗಳ ಅರ್ಥವನ್ನು ಬರೀಬಹುದಾಗಿತ್ತು. ಮುಂದೆ ಹೋಗೋಣ. ಪ್ರಶ್ನೆ 8, ಚಿತ್ರ ಗಮನಿಸಿ ಅಭಿಪ್ರಾಯವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಕೂಡ ಚಿತ್ರವನ್ನು ನೀವು ನೋಡಿರ್ಬೋದು, ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಚಿತ್ರ. ಸೊ ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಊರಿನ ಜಾತ್ರೆಯಲ್ಲಿ ಭವ್ಯವಾದ ತೇರನ್ನು ಅಲಂಕರಿಸಲಾಗಿತ್ತು. ಭಕ್ತರು ಭಕ್ತಿಭಾವದಿಂದ ತೇರಿನ ಹಗ್ಗವನ್ನು ಹಿಡಿದು ಎಳೆದರು. ತೇರು ಸಾಗುವಾಗ ಡೊಳ್ಳು ಮತ್ತು ನಾದಸ್ವರದ ಸದ್ದು ಕೇಳಿಬರುತ್ತಿತ್ತು. ಜನರು ದೇವರಿಗೆ ಜಯಘೋಷಗಳನ್ನು ಕೂಗುತ್ತಾ ಸಂಭ್ರಮಿಸಿದರು. ತೇರು ಎಳೆಯುವ ದೃಶ್ಯವು ತುಂಬ ಭಕ್ತಿ ಮತ್ತು ಉತ್ಸಾಹದಿಂದ ಕೂಡಿತ್ತು ಅನ್ನೋದನ್ನು ಈ ತೇರು ಎಳೆಯುವ ಸನ್ನಿವೇಶದ ಬಗ್ಗೆ ಬರಿಬೋದಿತ್ತು. 9ನೇ ಪ್ರಶ್ನೆ, ಗದ್ಯಭಾಗ ಇತ್ತು. ಪರಿಸರ ದಿನಾಚರಣೆಗೆ ಸಂಬಂಧಪಟ್ಟಂತೆ ಕಂಟೆಂಟ್ ಇದೆ. ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತದೆ. ಈ ದಿನ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಲಾಗುತ್ತದೆ. ಜನರು ಗಿಡ ಮರಗಳನ್ನು ನೆಟ್ಟು ಪರಿಸರವನ್ನು ಕಾಪಾಡುವ ಸಂಕಲ್ಪ ಮಾಡ್ತಾರೆ. ಸ್ವಚ್ಛ ಮತ್ತು ಹಸಿರು ಪರಿಸರ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಫಸ್ಟ್ ಕ್ವಶನ್, ಪರಿಸರ ದಿನಾಚರಣೆ ಯಾವಾಗ ಆಚರಿಸ್ತಾರೆ ಅಂತ ಕೇಳಿದ್ದಾರೆ. ಜೂನ್ 5. ಇನ್ನು ಪರಿಸರ ದಿನಾಚರಣೆ ಎಂದು ಜನರು ಏನು ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ಗಿಡಗಳನ್ನು ನೆಟ್ಟು ಪರಿಸರವನ್ನು ಮಾಡುವ ಸಂಕಲ್ಪವನ್ನು ಮಾಡ್ತಾರೆ ಅಂತ ಬರೆದ್ರೆ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಒನ್, ದಿನಪತ್ರಿಕೆಯಲ್ಲಿ ಯಾವ ವಿಷಯಗಳು ಪ್ರಕಟವಾಗ್ತವೆ ಅಂತ ಕೇಳಿದ್ದಾರೆ. ಸೊ ನೀವು ಓದಿರ್ತಕ್ಕಂಥ ಅಥವಾ ಓದಿಯರ ತಿಳಿದುಕೊಂಡಿರ್ತಕ್ಕಂಥ ಈ ದಿನಪತ್ರಿಕೆಗಳಲ್ಲಿ ವಿಶೇಷವಾಗಿ ಕ್ರೀಡೆ, ಮನೋರಂಜನೆ, ಸಿನಿಮಾ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಚಲಿತ ಸುದ್ದಿಗಳು, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಜಾಹೀರಾತು, ಓಕೆ,
ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಲೇಖನಗಳನ್ನು ಕೂಡ ಏನಾಗಿರ್ತದಪ್ಪ ಅಂತಂದರೆ ಎಸ್ ದಿನಪತ್ರಿಕೆಗಳು ಹೊಂದಿರ್ತವೆ ಅಂತಕ್ಕಂಥದ್ದು ಇತ್ತು. ಇಷ್ಟು ಈ ವಿಡಿಯೋದಲ್ಲಿರ್ತಕ್ಕಂಥ ಒಂದು ಪೋಸ್ಟ್ ಟೆಸ್ಟ್ನ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ನಾನು ಸಿಗ್ತೀನಿ ಇನ್ನೊಂದು ವಿಷಯದ ಪೋಸ್ಟ್ ಟೆಸ್ಟ್ನೊಂದಿಗೆ. ಸೊ PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು.